ಮಗಳು ಮನೆ ಬೆಳಕು ಹಾಗೂ ಅಪ್ಪನ ಪ್ರಾಣ. ನಿಮ್ಮ ನಿಮ್ಮ ಪಾವನಿ ಎಲ್ಲಿ ನೋಡಿದ್ರು ಜನ ಮಗಳು ಹುಟ್ಟಿದ್ರೆ ಅಪಶಕುನ ಅಂತಾರೋ, ಅಲ್ಲಿ ನೀವು ಮಗಳು ಹುಟ್ಟಿದ ನಂತರ ಇಡೀ ಹಾಸ್ಪಿಟಲ್ ತುಂಬ ಹಾಡ್ತಾ ಕುಣಿತಾ ಇದ್ರಿ. ಪ್ರತಿಯೊಬ್ಬ ಸ್ಟಾಫ್ಗೂ ನೀವು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ರಿ. ಇಡೀ ಆಸ್ಪತ್ರೆ ಯೋಚಿಸ್ತಾ ಇತ್ತು, ಮಗಳು ಹುಟ್ಟಿದಾಗ ಯಾರಾದರೂ ಇಷ್ಟು ಸಂತೋಷ ಪಡಕ್ಕೆ ಹೇಗೆ ಸಾಧ್ಯ ಅಂತ. ನೀವವತ್ತು ಖುಷಿಯಾಗಿದ್ರಿ, ತುಂಬ 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 ಖುಷಿಯಾಗಿದ್ರಿ. ಇವಳನ್ನ ಔಷಧಿ ಹಾಕ್ಸೋಕ್ಕೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗೆಲ್ಲ ನೀವು ಪ್ರತಿ ಸಲ ಡಾಕ್ಟರ್ ಹತ್ರ ಕಿತ್ತಾಡ್ತಿದ್ರಿ, ನನ್ನ ಮಗಳನ್ನ ಹೇಗೆ ಅಳಿಸ್ದೆ ನೀನು ಅಂತ. ಆಫೀಸಿಂದ ಎಷ್ಟೇ ಆಯಾಸಗೊಂಡು ಮನೆಗೆ ಬಂದರೂ ಕೂಡ ಬರ್ತಿದ್ದ ಹಾಗೆ ಇವಳನ್ನ ಮೇಲ್ ಕೂರಿಸ್ಕೊಂಡು ಇಡೀ ಮನೆ ಕುದುರೆ ಥರ ಓಡಾಡಿಸ್ತಾ ಇದ್ರಿ ನೀವು. ಒಂದ್ಸಲ ಇವಳಿಗೆ ಮೇಜಿನ ಮೂಲೆ ತಗಲ್ಬಿಟ್ಟಿತ್ತು. ಆಗ ನೀವು ಕೋಪದಲ್ಲಿ ಇಡೀ ಟೇಬಲ್ನ ಒಡೆದು ಹಾಕ್ಬಿಟ್ಟಿದ್ರಿ. ಒಂದ್ ವೇಳೆ ನಾನು ಇವಳನ್ನ ಬೈದ್ರೆ ನನ್ನೇ ಗುರಾಯಿಸ್ಕೊಂಡು ಓಡ್ತಿದ್ದ. ನಮ್ಮ ಪಾಲಿನ ಪ್ರೀತಿ ಎಲ್ಲದುವೆ ಇವಳಿಗೆ ಸಿಗ್ತಾ ಇತ್ತು. ಇವಳ ಪ್ರತಿಯೊಂದು ಆಸೆ, ಅದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ನೀವು ಪೂರ್ತಿ ಮಾಡ್ತಾ ಇದ್ರಿ ಮಿಸ್ಟರ್ ವನರಾಜ್. ಇವಳು ಪ್ರತಿಯೊಂದು ಹಠ ಪೂರ್ತಿ ಮಾಡಿದ್ರಿ. ಹುಡುಗರನ್ನ ಬೇರೆ ಸ್ಕೂಲಿಗೆ ಕಳ್ಸಿದ್ರಿ, ಆದರೆ ಇವಳನ್ನ ಎಲ್ಲಕ್ಕಿಂತ ಬೆಸ್ಟ್ ಸ್ಕೂಲ್, ಇಂಟರ್ನ್ಯಾಷನಲ್ ಈ ಸ್ಕೂಲಿಗೆ ಕಳಿಸಿದ್ರಿ. ಇವಳಿಗೆ ನೀವು ಇದುವರೆಗೂ ಬೆಸ್ಟ್ ಮಾತ್ರ ಕೊಟ್ಟಿರೋದು. ಬೆಸ್ಟ್ ಚಪ್ಪಲಿ, ಬೆಸ್ಟ್ ಬಟ್ಟೆ, ಬೆಸ್ಟ್ ಎಲ್ಲ ಬೆಸ್ಟ್. ತಾಯಿ ಯಾವಾಗಲೂ ಮಕ್ಕಳು ಹಾಗೂ ತಂದೆ ನಡುವಿನ ಕೊಂಡಿ ಆಗಿರ್ತಾಳೆ. ಆದರೆ ನಿಮ್ಮಿಬ್ರ ನಡುವೆ ಕೊಂಡಿ ಆಗೋ ಅವಶ್ಯಕತೆನೇ ಬರಲಿಲ್ಲ. ಹುಡುಗರಿಗೋಸ್ಕರ ನಿಮ್ಮ ಹತ್ರ ಮಾತಾಡ್ತಿದ್ದೆ ಅನ್ನಿ, ಆದರೆ ನಿಮ್ಮಿಬ್ರ ನಡುವೆ ನಾನು, ಯಾಕಂದ್ರೆ ಒಂದ್ ವೇಳೆ ನೀವಿಬ್ರು ಜಗಳ ಆಡ್ಬಿಟ್ರೆ ನಿಮ್ಮಲ್ಲೇ ಒಪ್ಪಂದ ಮಾಡ್ಕೊಂಡ್ಬಿಡ್ತಿದ್ರಿ. ಯಾಕಂದ್ರೆ ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗ್ತಾ ಇರ್ಲಿಲ್ಲ ನೋಡಿ. ನಿಮ್ಮ ಪಾವನಿ